ಹಾಯ್ ಸರ್. ಹಾಯ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿರಾ ಅಂತ? ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತೇಳಿ ಬಳ್ಳಾರಿಯಿಂದ ಬಂದಿದ್ದೀನಿ ಸರ್. ನಾನು ಕೂಡ ಸರ್ ನಿಮಗೆ ಮಿಲಿಯನ್ಸ್ ಬಗ್ಗೆ ಗೊತ್ತಾಯಿತು? ಸರ್ ನಾನು ಆ್ಯಕ್ಚುಲಿ ಈ ಮುಂಚೆ ಸ್ವಲ್ಪ ಲೈಟಾಗಿ ಅದು ಟ್ರೇಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾಗ ನಾನು ಕೆಲವೊಂದು ಪೇಜ್ಗಳು ನೋಡ್ತಾ ಇದ್ದೆ. ಅದೇ ರೀತಿ ನಾನು ಫೇಸ್ಬುಕ್ಕಲ್ಲಿ ಬಂದ ತಕ್ಷಣ ನಾನು ನಿಮಗೆ ಪ್ರೀವಿಯಸ್ಲಿ ನೀವು ಟ್ರೈನ್ ಮಾಡ್ತಿದ್ದೀರಾ ಸರ್? ಮಾಡ್ತಾ ಇದ್ದೆ ಸರ್. ಓಕೆ, ನಿಮ್ಮ ರಿಸಲ್ಟ್ ಏನಿತ್ತು ಅವಾಗ? ನೆಗೆಟಿವ್ ಇತ್ತು ಸರ್. ವೆರಿ ಗುಡ್. ಬರೋದು ಜಾಸ್ತಿ, ಬರೋದು ಕಡಿಮೆ ಇತ್ತು. ನೆಗೆಟಿವ್. ಸರ್ ಇವಾಗ ನೀವು ಮಿಲಿಯನ್ಸ್ ಬಗ್ಗೆ ಆಲ್ರೆಡಿ 2 days ವರ್ಕ್ಶಾಪ್ ಮಾಡಿದ್ದೀರಾ, 1 day ಲೈವ್ ಸೆಷನ್ ಅಲ್ಲಿ ಮಾಡಿದ್ದೀರಾ. ಇವತ್ತು ಲೈವ್ ಸೆಷನ್ ಇತ್ತು, ನೀವು ಟ್ರೈನ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿದ್ದೀನಿ ಸರ್. ಓಕೆ, ಮಾಡಿ ರಿಸಲ್ಟ್ ಏನಿತ್ತು ಸರ್? 3 ಟ್ರೇಡ್ ಮಾಡಿದ್ದೀನಿ ಸರ್. ಹಾಂ. ಒಂದೊಂದು ಲಾಟ್ ಆಗಿದೆ. ನಿಯರ್ಲಿ 11,000 ರುಪೀಸ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯೋರ್ ಪ್ರಾಫಿಟ್ಸ್. ಸರ್ ಈಗ 2 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಯಾವ ಮೂಮೆಂಟಲ್ಲಿ ನಿಮ್ಗೆ ಅನಿಸಿದ್ದು ಎಸ್ ಐ ಕ್ಯಾನ್ ಡೂ ಇಟ್, ನಾನು ಪ್ರಾಫಿಟ್ ಮಾಡ್ಬೋದು ಮಾರ್ಕೆಟಲ್ಲಿ ಅಂತ? ಸರ್ ನಾನು ಆ್ಯಕ್ಚುಲಿ 15 days ಬ್ಯಾಕೆ ನಾನು ಬಸವೇಶ್ವರ ಬಂದು ಮಾಡಿದ್ರೆ ನಮ್ಮ ಮೊದಲ ಸರ್ ಚಂದನ ಅವರು ನಮ್ಮ ಲತಾ ನನ್ನ ಎಲ್ಲರನ್ನು ಭೇಟಿಯಾಗಿ ನಾನು ಅಮೌಂಟ್ ಪೇ ಮಾಡಿದ ತಕ್ಷಣ ಅವತ್ತಿಂದಲೇ ನನಗೆ ಕೆಲವೊಂದು ಕ್ಲಾಸಸ್ ವಿಡಿಯೋ ಮಾಡಿದೆ. ಅಲ್ಲಿಂದ ನನಗೆ ಮಾಡ್ತಾ ಇದ್ದೆ, ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನಾಲೆಜ್ ಇರಲಿಲ್ಲ. ಪ್ರತಿಯೊಂದು ಯಾರೇ ಸ್ಟಾಫ್ನವ್ರು ಕೂಡ ಪ್ರತಿಯೊಬ್ಬರು ಕೂಡ ನಾನು ಈ 15 days ಅಂದರೆ ಈ ಸೆಷನಿಗೆ ಬರೋದಕ್ಕಿಂತ 15 days ಬ್ಯಾಕೆ ಪ್ರತಿಯೊಬ್ಬ ಸ್ಟಾಫ್ ಕೂಡ ನಾನು ಎಲ್ಲ ರೀತಿಯಲ್ಲೂ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ಬೋದು, ಏನಿದೆ ಅಂತ ಕೇಳಿದ್ರು. ಸೊ ಇದೇಂಗೆ ಅಂತ ಕೇಳಿದ್ರೆ ಮೊದಲು ಸರ್ ಕೂಡ ನಾನು ಭಾಳಷ್ಟು ಕೇಳಿದಾಗ ಅವ್ರು ನಾವು ನಾನು ಪಾಪ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ಎಲ್ಲ ಇದು ಮಾಡಿದೆ ಸರ್. ಅಷ್ಟೊತ್ತಿಗೆ ನಾನು ಒಂದು 20% ರೀಚ್ ಆಗಿದೆ ಸರ್ ಸೆಷನ್ಗೆ ಬರೋದು. ಸೆಷನ್ಗೆ ಬಂದಮೇಲೆ ನಿನ್ನೆ ಮೊನ್ನೆ ಏನಾಗಿದೆ ನಿಜವಾಗ್ಲೂ ಇಟ್ಸ್ ಅನ್ ಅಲ್ಟಿಮೇಟ್ ಸೆಷನ್ ಫಾರ್ ಮಿ. ಯಾಕೆಂದರೆ ಪ್ರತಿಯೊಂದು ಗೊತ್ತಾಗಿದೆ. ಸಪೋರ್ಟ್ ಇರ್ಬೋದು, ರೆಸಿಸ್ಟೆನ್ಸ್ ಇರ್ಬೋದು, ಇಂಪಲ್ಸಿವ್ ಇರ್ಬೋದು, ಕರೆಕ್ಷನ್ ಇರ್ಬೋದು, ಎಲ್ಲಿ ನಾವು ತೊಗೊಳ್ಬೇಕು, ತ್ರಿಬಲ್ ಆರ್ ಪ್ರತಿಯೊಂದನ್ನು ಮೋಹನ್ ಸರ್ ಪ್ರತಿಯೊಂದು ಎಳೆಯಾಗಿ ಬಚ್ಚಿಟ್ಟಾಗಿ ಅಂದರೆ ಒಂದು ಸಣ್ಣ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತಾರೆ ಆ ರೀತಿ ಅವರು ನಾವು ಇವರು ಕೇಳಿದ್ವಿ. ಕೆಲವೊಂದು ಯೂಟ್ಯೂಬಲ್ಲಿ ಅದು ಕೇಳಿದ್ರು ಕೂಡ ಹಿಂದಿ ಇಂಗ್ಲೀಷ್, ಬಟ್ ಕನ್ನಡದಲ್ಲಿ ನಮಗೆ ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳೋದು ಅದು ನಮ್ಮ ಮೈಂಡಲ್ಲಿ ಕೂತ್ಕೊಳ್ತದೆ. ಮೋಹನ್ ಸರ್ಗೆ ಈ ವಿಷಯದಲ್ಲಿ ನಾವು ಲಾಟ್ ಆಫ್ ಥ್ಯಾಂಕ್ಸ್ ತಿಳಿಸ್ಬೇಕು ಸರ್. ಈ 2 days ಅಲ್ಲಿ ಒಂದು ಸೆಷನ್ ಅಟೆಂಡ್ ಮಾಡಿದ್ಮೇಲೆ ಬಿಗ್ಗೆಸ್ಟ್ ಲೆಸನ್ ನಾನು ಕಲ್ತಿರೋದು ಇರೋದು ಯಾವುದು? ಬಿಗ್ಗೆಸ್ಟ್ ಲೆಸನ್ ಅಂದರೆ ಸರ್ ಒಂದು ನಿನ್ನೆ ಸರ್ ಒಂದು 3 ಪಾಯಿಂಟ್ ಹೇಳಿದ್ರು. IQ, EQ ಮತ್ತು SQ. ಫಸ್ಟ್ ನಮ್ಗೆ ಇಂಟೆಲಿಜೆನ್ಸ್ ಅಂದರೆ ಅದನ್ನು ಕಲಿಬೇಕು. ಎರಡನೇದು ನಮ್ಮ ಇದನ್ನು ಅಂದರೆ ನಮ್ಮ ಮಾನಸಿಕ ಸ್ಥಿತಿ ಅದನ್ನು ಡೆವಲಪ್ ಮಾಡ್ಕೋಬೇಕು. ಅಂದರೆ ಏನೋ ಒಂದು 10,000 ಲಾಸ್ ಆಯಿತು, ನಾನು ಹೊರಗಡೆ ಹೋಗಿ ಅನ್ನೋ ಮೆಂಟಾಲಿಟಿ ಇರಬಾರ್ದು. 10,000 ಹೋದರೆ ಏನಾಯಿತು, ಇನ್ನೂ 10,000 ದುಡ್ಡು ಅನ್ನೋ ಕಾನ್ಫಿಡೆನ್ಸ್ ಅದನ್ನು ನಾನು ಕಲ್ತ್ಕೊಂಡೆ. ಬಟ್ ಇದಕ್ಕಿಂತ ಬಿಫೋರ್ ಅದು ನನಗೆ ಒಂದು ಸ್ವಲ್ಪ ಸ್ಟೆಬಿಲಿಟಿ ಅಷ್ಟೊಂದು ಇರಲಿಲ್ಲ. ಇನ್ನೊಂದು ಈಗ ಗುರುಗಳು ಬಂದ ತಕ್ಷಣ ನಮಗೆ ಇದೊಂದು ಕೊಡ್ತೀವಿ ಅಂತ ಹೇಳಿದ್ದಾರೆ, SQ ಅದೊಂದು ತಗೋದು. ಬಟ್ ನನಗೇನು ಅನ್ಸೋದ್ರೆ ಐ ವಿಲ್ ಮೇಕ್ ಇನ್ನೊಂದು 2 ದಿವಸ ಆಯಿತು. ಇವಾಗ ನೀವು ಸೆಷನ್ ಅಟೆಂಡ್ ಮಾಡಿದ್ಮೇಲೆ ಪ್ರೀವಿಯಸ್ ನಿಮ್ಮನ್ನು ನೀವು ಪ್ರೀವಿಯಸ್ಲಿ ಕಂಪೇರ್ ಮಾಡಿಕೊಂಡ್ರೆ ಎಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಆಗಿದ್ದೀರಾ ನೀವು? ಸರ್ ನಿಯರ್ಲಿ ನಾನು 90% ಕಾನ್ಫಿಡೆಂಟ್ ಇದ್ದೀನಿ ಸರ್. ಮಿನಿಮಮ್ ಡೈಲಿ. Thank you very much sir for your time. Congratulations and good luck for your trades. Thank you.